ತಗತ್ತಾರೆ ಯಾವ ಅಂಶಗಳು ಯಾರು ದುಡ್ಡು ಕೊಡ್ತೀನಿ ಅಂತ ಯಾರು ಹೇಳಲ್ಲ. ನೀವೊಂದು ಕೆಲಸ ಮಾಡಿ, ಎಲ್ಲಾ ಪಂಚಾಯತಿಗಳು ಬೋರ್ಡ್ ಹಾಕಿದಾರ, ಈ ಸೊತ್ತಿಗೆ ಇಂತಿಂತ ಡಾಕ್ಯುಮೆಂಟ್ ಬೇಕು, ಇಷ್ಟಿನ ಟೈಮ್ ಇಟ್ಕೊಂಡು ಬೋರ್ಡ್ ಹಾಕಿದಾರ. ಆಗ್ತದೆ, ಯಾಕೆ ಹಾಕಿಲ್ಲ? ಎಲ್ಲಿ ಬೋರ್ಡ್ ಹಾಕಿಲ್ಲ? ಯಾವ ಬೋರ್ಡ್ ನೀವು ಡಿಸ್ಪ್ಲೇ ಮಾಡಲ್ಲ? ಯಾವ ಪಂಚಾಯತ್ ಮಾಡಿದಾರೆ ಹೇಳಿ? ಒಳಗಡೆ ಅಲ್ಲಪ್ಪ, ಪಂಚಾಯತ್ ಒಂದು ಬೋರ್ಡ್ ಹಾಕ್ಸಿ. ಯಾವ್ಯಾವ ಅಡ್ವರ್ಟೈಸ್ಗಳು ಹಾಕತ್ತೀರಿ? ಈ ಸ್ವತ್ತಿನ ಇಷ್ಟಿನ, ಇಂತೇಳಕ್ಕೆ ಇಷ್ಟಿನ, ಈ ಸ್ವತ್ತು ಮಾಡ್ಬೇಕಾದ್ರೆ ಇಂತಿಂತ ಕಂಡೀಷನ್, ಇಂತಿಂತ ದಾಖಲಾತಿಗಳು ಬೇಕು. ಒಂದು ಆಯ್ತು, ನನಗೆ ಒಂದು ದಾಖಲಾತಿಲ್ವಾ, ಅದಕ್ಕೆ ನೋಟಿಸ್ ಕೊಡ್ಬೇಕು. ಅದ ಸುಮ್ಮನೆ ಮಡಿಕೊಂಡು ಕೂತಿರೋದು ಆ ಹೋಲ ಇದು ತಪ್ಪಾಗದ ಅಲ್ವಾ ಸರ್? ನೋಡಿ, ನೇರವಾಗಿ ಗ್ರಾಮ ಒಂದು ಮತ್ತೆ ಬೇರೆ ಬೇರೆ ಕಚೇರಿಗಳಿಗೆಲ್ಲ ಅದೇ ನೀವೇ ಅಪ್ಲಿಕೇಶನ್ ಹಾಕ್ಬೇಕು. ಅಪ್ಲಿಕೇಶನ್ ಹಾಕ್ಬೇಕಲ್ಲಿ ಏನೇನು ಕೇಳಿದ್ ಹಾಕಿದ್ರ, ನೀವೆಲ್ಲಾ ದಾಖಲೆ ಕೊಟ್ಟಿದ್ರೆ ನಾನು ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಮಾಡಕ್ ಬರಲ್ಲ. ಮೊದಲು ಅದು ನೀವು ಕಟ್ಟಂತ ಕಾರ್ಯದರ್ಶಿಗೆ ಬರುತ್ತೆ. ಅವರು 2 ದಿನ ಆನ್ಲೈನ್ ಹಾಕೋದೆಲ್ಲರೂ ಹೇಳಿದರೆ ಅವೇರ್ನೆಸ್ ಕಾರ್ಯಕ್ರಮ ಆಗಿದೆಯಾ? ಸರ್ಕಾರ ಅದನ್ನ ನಿಧಾನ ಮಾಡ್ತಾರೆ. ಮಾಡಿ, ಅದನ್ನ ಜನಗಳಿಗೆ ಹೇಳಿ. ಯಾವ ಪ್ರಾಬ್ಲಮ್ ತಪ್ಪಿದ್ರು ಅದೆಷ್ಟು ದಿನ ಆಗಬೇಕು? ಅಲ್ಲಿ ತುಂಬಾ ಕಡಿಮೆ. ಒಂದ್ಸರಿ ಶುರು ಆದ್ರೆ ಸ್ವಲ್ಪ ಸ್ಲೋ ಡೌನ್ ಇದೆ. ಕಾರ್ಯದರ್ಶಿಗೆ 3 ದಿನ, PDO 2 ದಿನದಲ್ಲಿ ನೋಡ್ಲೇಬೇಕು, ಮುಂದಕ್ಕೆ ಬರುತ್ತೆ. ಆಮೇಲೆ ಅಧ್ಯಕ್ಷರು ಅಥವಾ ಆಡಳಿತಾಧಿಕಾರಿ ಇದಾರಲ್ಲ ಅವ್ರಿಗೆ 3 ದಿನ ಇದೆ. ಆನಂತರ ಈಗ 3 ದಿನ ಅದಾಕ್ಬೇಕು, ಆಟೋಮೆಟಿಕ್ ಆಗಿ ಅದು ಹಾಕಿ. ಈಗ ನಾನೀಗ ಈ ಸ್ವತ್ತು ತಗೋಬೇಕಾರೆ, ಒಂದು ನಿಮಿಷ, ಅದು ದುಡ್ಡು ಕಟ್ಟಿದ್ರೆ ಮಾತ್ರ, ಈಗ ಹಳೆ ಕಂದಾಯನೆಲ್ಲ ಕಟ್ಟಿದ್ರೆ ಮಾತ್ರ ಓಪನ್ ಆಗೋದು ಅಂತ ಹೇಳ್ತಾ ಇದ್ದಾರೆ. ಈಗ ನಮ್ದು ಮಾಡ್ಬಿಡ್ತೀವಿ, ಕಂದಾಯ ಕಟ್ಟಲಾದ್ರೆ ಮಾಡ್ಬಿಡ್ತೀವಿ. ಪ್ರಿಂಟ್ ತಗೋಬೇಕು ಅಂದ್ರೆ ಹಳೆ ಕಂದಾಯ ಪೂರ್ತಿ ಕಟ್ಟಿದ್ರೆ ಮಾತ್ರ ನಿಮ್ಮದಕ್ಕೆ ಮಾತ್ರ ಅದರ ಲಾಕ್ ಮಾಡ್ಬಿಡ್ತೀರಿ. ಸರ್ಕಾರ ಸರ್ಕಾರನೇ ಸರಿ ಹೇಳೋದು. ನೀವ್ಯಾರು? ಸರ್ಕಾರ ಕೆಲಸ ಮಾಡೋರು ನೀವು ಅಲ್ವಾ? ಸರ್ಕಾರ ಇದು ಸರ್ಕಾರ ಮಾಡಿಲ್ವಾ? ಇಷ್ಟಿನ ಕೊಡ್ಬೇಕು ಈ ಸ್ವತ್ತ ಅಂತ, ಅದೇ ಕೊಡಲ್ಲ. ಸರ್ಕಾರ ಮಾಡಿರೋದು ಎಲ್ಲರೂ ಸರ್ಕಾರನೇ ಮಾಡಿರೋದು. ಅರ್ಥ ಆಯ್ತಾ ನಿಮ್ಗೆ? ನೀವೇನು ಮಾಡಿಲ್ಲ, ನೀವು ಕೆಲಸ ಮಾಡಾಕಿರೋರು, ಎಲ್ಲಾನು ಇಂಪ್ಲಿಮೆಂಟ್ ಮಾಡಾಕ ಇರೋರು. ಒಂದಕ್ಕೆ ದುಡ್ಡು ಕಟ್ಟಿದ್ರೆ ಮಾತ್ರ ಬರೋದು ಮಾಡಿದಾರೆ. ಇಲ್ಲಿ ಇದೇ ಕೆಲಸ ಸರ್ಕಾರ ಇಷ್ಟ ಮಾಡುವಂತ, ಇದು ಪಂಚಾಯತಿ ಈ ಸ್ವತ್ತು ಕುಡಿಯ ನೀರು ಎಲ್ಲರೂ ಮಾಡ್ಬೇಕು ಅಂತ ಸರ್ಕಾರ ಹತ್ರ ಹೇಳೋದು. ಅಲೆಕ್ಷನ್ ಮಾಡಲ್ಲ, ಅಲೆಕ್ಷನ್ ಮಾಡಲ್ಲ, ಅದ್ ಮಾಡಬೇಡ ಅಂತ ಹೇಳಿದ್ರೆ ಸರ್ಕಾರ ನಾವೇ ಎರಡು ಯಾಕೆ ಮಾಡಿದ? ಇದಕ್ ಬೇಕಾದ್ರೆ ಅದಕ್ಕೆ ಭಾರಿ ಜಾಡು. ನಮ್ಗೆ ಬೇಕು ಒಂದು ದುಡ್ಡು ಕಟ್ಟಿದೀಯ, ಅದು ಓಪನ್ ಆಗಲ್ಲ. ನನ್ ಮಾತು ನೀವು ಓಪನ್ ಕೈ ಕೊಡ್ಬೇಕು. ನಾವು ದುಡ್ಡು ಕಟ್ಬೇಕಲ್ಲ, ಅದಕ್ಕೆ ಕಂಡೀಷನ್ ಎಲ್ಲಾನು ಮಾಡ್ತಿದ್ದೀರಿ ನೀವು. ಆಮೇಲೆ ಭಾರಿ ನಾವು ಕಂದಾಯದಲ್ಲಿ ಮುಂದಿದೀವಿ ಅಂತ ಹೋಗ್ತೀರಿ, ಕೆಲಸ ಮಾಡೋದ್ರಲ್ಲಿ ಹಿಂದಿದ್ದೀರಿ, ಲಂಚದಲ್ಲಿ ಹಿಂದಿದ್ದೀರಿ. ಲಂಚ ಕೇಳೋದ್ರಲ್ಲಿ ನಂಬರ್ 1. ಕುಡಿಯೋ ನೀರು ನಿಂತ್ಕೊಳ್ಬೇಕು, ಅದಕ್ಕೆ ನಾವು ಕೊಡ್ಬೇಕು. ಕುಡಿಯೋ